ಇಷ್ಟು ದಿನ 24 ವರ್ಷ ಹೇಗೋ ಕಳೆದು ಬಿಟ್ಟೆ. ಆದರೆ ಇನ್ಮುಂದೆ ನಾನು ಆದ್ಯನ್ ಕೈ ಹಿಡ್ಕೊಂಡೆ ಜೀವನ ಸಾಗಿಸ್ಬೇಕು. ಅದಕ್ಕಿಂತ ಬೆಸ್ಟ್ ಅಚೀವ್ಮೆಂಟ್ ಬೇರೆ ಯಾವುದೂ ಇಲ್ಲ. ಈ ಡ್ರಮ್ಮು ಏನು ಯೋಚನೆ ಮಾಡ್ತಿದ್ದಾನೆ? ನಮ್ ಜೊತೆ ಚಾರುನು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೋತಿದ್ದಾನಾ? ಆದ್ಯ, ಏನಾಯ್ತು ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನಿಮ್ ಡ್ರಮ್ಮು ಮಾವನ್ಗೆ ಚಾರು ನೆನ್ಪಾಗ್ತಿದ್ದಾಳೆ ಅನ್ಸುತ್ತೆ. ಹೌದಕ್ಕ, ಈ ಮಧ್ಯೆ ನನ್ಗೂ ಅದೇ ಡೌಟ್ ಬಂತು. ಊಹೆ ಮಾಡ್ತಾ ತೇಲಾಡ್ತಿರ್ತಾನೆ. ಕೆಲವು ಸಲ ನನ್ ಕಣ್ಣೆ ಬೇರೆ ಎಣ್ತಾನೆ, ಕೆಲವು ಸಲ ಕೈ ಬೇರೆ ಎಣ್ತಿರ್ತಾನೆ, ಹುಚ್ಚಾಗಿ ಆಡ್ತಿರ್ತಾನೆ. ಬಿಟ್ಟು ಹೋಗ್ಲಿ ಬಿಡು ಬಿಟ್ಟು, ಚಾರು ತುಂಬಾ ಅದೃಷ್ಟವಂತೆ. ನಿಮ್ ಡ್ರಮ್ಮು ಮಾವನ್ನ ನಂಬಕ್ಕಾಗಲ್ಲ. ಇವ್ರ ಮದ್ವೆ ಎಷ್ಟು ಬೇಗ ಮಾಡ್ತೀವೋ ಅಷ್ಟೇ ಒಳ್ಳೇದು. ಹಾ, ನಾನು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ರೆ ಚಾರು ಜೊತೆ ಆಗುವಂತಿಯಲ್ಲೇ. ಸೀನು, ಎಷ್ಟೊತ್ತು? ಬೇಗ ಬನ್ನಿ. ಹಾ, ಬಂದ್ವಿ ಅತ್ತೆ. ದೇವ್ರಿಗೆ ನಮಸ್ಕಾರ ಮಾಡಿ. ಭಗವಂತ, ನನ್ನ ರಾಜಿ ಹಾಕಿ ಆಡೋದಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಗೆದ್ದು ಕಾಲೇಜಲ್ಲಿ ಸೀಟ್ ಪಡ್ಕೊಳ್ಳೋ ಹಾಗೆ ಮಾಡು ಸ್ವಾಮಿ. ಪದ್ಮ, ನಾವು ಪ್ರದಕ್ಷಿಣೆ ಹಾಕೊಂಡು ಬರೋಣ. ದೇವ್ರೆ, ಹೇಗಾದ್ರೂ ನಾನು ಹಾಕಿನಲ್ಲಿ ಚೆನ್ನಾಗಿ ಆಡಿ ಸ್ಪೋರ್ಟ್ಸ್ ಕೋಟಲ್ಲಿ ನನಗೆ ಸೀಟ್ ಸಿಗೋ ಹಾಗೆ ಆಶೀರ್ವಾದ ಮಾಡು. ಯಾವುದೇ ಅಡ್ಡಿ ಆತಂಕ ಬರ್ದಿರೋ ಹಾಗೆ ನೋಡ್ಕೋ ದೇವ್ರೆ. ನನ್ನ ಮಮ್ಮ ಇಲ್ಲ ಅನ್ನೋ ನೋವು ಬಿಟ್ರೆ ನನಗಿನ್ಯಾವ ನೋವು ಇಲ್ಲ, ಇನ್ಯಾವ ಆಸೆಗಳೂ ಇಲ್ಲ. ಆದ್ರೆ ರಾಜಲಕ್ಷ್ಮಿ ಅನ್ಕೊಂಡಿದ್ ಮಾತ್ರ ನಡೆಯೋ ಹಾಗೆ ಮಾಡು ದೇವ್ರೆ. ಚಾರು ಜೊತೆ ಎಂಗೇಜ್ಮೆಂಟ್ ಆಗೋಗಿದೆ, ಆದ್ರೆ ನನ್ನ ಮನ್ಸಲ್ಲಿ ಆದ್ಯ ಇದ್ದಾಳೆ ದೇವ್ರೆ. ಮದ್ವೆ ಅನ್ನೋದು ಬರೀ ಮನುಷ್ಯರ ಮಧ್ಯೆ ಆಗೋದಲ್ಲ, 2 ಮನ್ಸಿನ ಮಧ್ಯೆ ಆಗೋದು ಅಂತಾರೆ. ಆದರೆ ನನ್ನ ಮನಸ್ಸನ್ನ ಯಾವಾಗಲೂ ಆದ್ಯಂಗೆ ಕೊಟ್ಬಿಟ್ಟಿದ್ದೀನಿ. ಹಾಗೆ ನೋಡಿದ್ರೆ ನನಗೆ ಆದ್ಯಂಗೆ ಮದುವೆ ಆಗಬೇಕು. ಆದ್ಯನ ಜೊತೆ ನಾನು ಮದುವೆ ಆಗೋ ಹಾಗೆ ಮಾಡು ದೇವ್ರೆ. ಇದೇ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ. ದೇವ್ರೆ, ನನ್ಗಿಷ್ಟವಾಗಿರೋ ಚಾಕ್ಲೇಟ್ ಬಿಸ್ಕೆಟ್ಸ್ನ ನಮ್ಮ ಅಪ್ಪ ಅಮ್ಮ ಕೊಡ್ಸೋ ಹಾಗೆ ಮಾಡು ದೇವ್ರೆ. ಏನ್ ಬೇಡ್ಕೊಂಡೆ ರಾಜಲಕ್ಷ್ಮಿ? ಅದನ್ನ ಹೇಳಿದ್ರೆ ಈಡೇರಲ್ಲ ಅಂತಾರಲ್ಲ ಮಾವ. ನೀನೇನ್ ಕೇಳ್ಕೊಂಡೆ ಡ್ರಮ್ಮು? ರಾಜಲಕ್ಷ್ಮಿ ಈಗ ತಾನೆ ಹೇಳಿಲ್ವಾ, ಹೇಳಿದ್ರೆ ಈಡೇರಲ್ಲ ಅಂತ. ಇನ್ ನಿನಗೆ ಹೇಳಿದ್ರೆ ಈಡೇರದೇ ಇಲ್ಲ. ನಾನು ಹೇಳಲ್ಲ, ಹೋಗು. ಅದಿರ್ಲಿ, ನೀನೇನ್ ಬೇಡ್ಕೊಂಡೆ? ರಾಜಲಕ್ಷ್ಮಿ ಕೇಳ್ಕೊಂಡಿದ್ದೆಲ್ಲ ನಡೀಲಿ ಅಂತ ಬೇಡ್ಕೊಂಡೆ. ಅಲ್ಲ, ಮತ್ತೆ ನಾನ್ ಬೇಡ್ಕೊಂಡಿದ್ದು ಈಡೇರ್ಲಿ ಅಂತ ದೇವ್ರ ಹತ್ರ ಕೇಳ್ಕೋಬಹುದಲ್ವಾ? ನೀನೇನ್ ಬೇಡ್ಕೊಂಡಿರ್ತೀಯ? ಆದಷ್ಟು ಬೇಗ ಚಾರು ಜೊತೆ ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡಿರ್ತೀಯ, ಅಷ್ಟೇ ತಾನೆ? ಅದ್ರಲ್ಲೇನಿದೆ, ಈಗ್ಲೇ ಬೇಡ್ಕೋತೀನಿ. ಬೇಡ್ಕೊಳ್ಳೋದೇನು, ಹರಕೆ ಹೊತ್ಕೋತೀನಿ. ಓ ದೇವ್ರೆ, ಇವನು ಮೇಲಿಂದ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಬೋದು, ಆದ್ರೆ ಇವನ್ ಮನ್ಸು ತುಂಬಾ ಒಳ್ಳೇದು. ಅವನು ಏನೇ ಅನ್ಕೊಂಡಿದ್ರು ಅದು ನೆರವೇರೋ ಹಾಗೆ ಮಾಡು. ಎಸ್ ಎಸ್ ಲೇ ಬಿಟ್ಟು, ನನ್ ಬೇಡ್ಕೊಂಡಿರೋದು ಈಡೇರುತ್ತೆ. ಏನು ಇಷ್ಟೊಂದು ಸಂತೋಷವಾಗಿದ್ಯಾ? ದೇವ್ರೇನಾದ್ರೂ ಮಾತಾಡದ್ನಾ? ನಿಜ ಅದ್ಗೆ, ನನಗೂ ಅದೇ ಡೌಟ್ ಬರ್ತಿದೆ. ಏನು ಅದು? ಅದು ನನ್ ಬೇಡ್ಕೊಂಡಿದ್ದು ನೆರವೇರುತ್ತೆ. ಏನ್ ಕೇಳ್ಕೊಂಡ್ಯೋ ಅಮ್ಮ? ಅದು ಇನ್ನೇನ್ ಬೇಡ್ಕೊಂಡಿರ್ತಾನೆ? ಚಾರು ಜೊತೆ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡಿರ್ತಾನೆ. ನಾನ್ ನಿನ್ ಜೊತೆ ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡಿದ್ದು, ಚಾರು ಜೊತೆ ಅಲ್ಲ. ನನ್ನ ಹತ್ರನೂ ಕೇಳ್ಕೊ ಅಂತ ಹೇಳ್ದ, ಕೇಳ್ಕೊಂಡೆ. ಸೀನು, ನಮ್ ಚಾರು ಅಂದ್ರೆ ನಿಂಗೆ ಎಷ್ಟೊಂದ್ ಪ್ರೀತಿ. ಈ ವಿಷಯನ ತಕ್ಷಣ ನಮ್ ಗೌರಕ್ಕಂಗ್ ಹೇಳ್ಬೇಕು. ಆಗ್ಲಿ. ಚಾರು ಹೆಸರು ಹೇಳ್ತಿದ್ದ ಹಾಗೆ ಅದ್ ಹೇಗ್ ನಾಚ್ಕೋತಾ ಇದ್ದಾನೆ ನೋಡು.
ಇನ್ನೇನ್ ಬೇಕೋ ಆದಷ್ಟು ಬೇಗ 3 ಗಂಟೆ ಹಾಕಿದ್ರೆ ಚಾರು ನಿನ್ನವಳಾಗ್ತಾಳೆ. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಬರ್ಬೋದು. ನನ್ ಮನ್ಸಲ್ಲಿರೋ ಹುಡುಗಿ ಜೊತೆ ಮದ್ವೆ ಆದ್ರೆ ಈ ಜನ್ಮಕ್ಕಷ್ಟೇ ಸಾಕು. ಓಂ ರಾಜಾದಿರಾಜಾಯ ಪ್ರಸನ್ನ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಗುರ್ಮಹಿ ತಮೇ ಗಾಮಾನ್ ಗಾಮಗಾಮೇಶ್ವರೋ ವೈಶ್ರವಣಾಯ ದಾದುಹು ಕುಬೇರಾಯ ವೈಶ್ರವಣಾಯ ಶ್ರೀ ಮಹಾರಾಜಾಯ ನಮಃ. ನೀನ್ ಹೇಳಿದ್ದು ನಿಜಾನೇ ವೆಂಕಟೇಶ್ವರ್. ಇರೋದ್ರಲ್ಲಿ ವಿವೇಕಾನಂದ ಕಾಲೇಜೇ ಉತ್ತಮ ಅಂತ ನಾನು ಕೇಳ್ಪಟ್ಟೆ. ಬೀಗರ್ ಕೋರಿಕೆನ ದಾಟಿ ನಾವು ಮುಂದೆ ಹೋಗಕ್ಕಾಗಲ್ವಲ್ಲ. ಅದಕ್ಕೆ ನನ್ನ ಮಗಳಿಗೆ ಹುಡುಗಿರು ಓದೋ ಕಾಲೇಜಲ್ಲೇ ಮಾತಾಡಿ ನೋಡು. ಭಗವಂತ, ನನ್ನ ಮಗಳು ಆ ಕಾಲೇಜಲ್ಲಿ ಓದ್ಬೇಕು ಅಂತಿದ್ದಾಳೆ. ಇವರನ್ನು ನೋಡಿದ್ರೆ ಆ ಕಾಲೇಜ್ ಬೇಡ ಅಂತ ಹೇಳ್ತಿದಾರಲ್ಲ. ಅಯ್ಯೋ, ನಾನು ಮಗಳ ಪರ ವಹಿಸ್ಕೊಳ್ಳ ಇಲ್ಲ ಗಂಡನ ಪರ ವಹಿಸ್ಕೊಳ್ಳ, ನನಗೇನು ಅರ್ಥ ಆಗ್ತಿಲ್ಲ. ಚಿಕ್ಕ ವಯಸ್ಸಿನಿಂದನೂ ನನ್ನ ರಾಜಿ ನನ್ನನ್ನ ಇಂಥದ್ದು ಬೇಕು ಅಂತ ಕೇಳಲಿಲ್ಲ. ಆದ್ರೀಗ ಕಾಲೇಜ್ ವಿಷಯದಲ್ಲಿ ತುಂಬಾನೇ ನೋವು ಪಡ್ತಿದ್ದಾಳೆ. ಅದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಅವ್ರ ಹತ್ರ ಯಾವ ವಿಷಯನೂ ಬಿಟ್ಟುಕೊಡ್ದೆ. ಅವಳನ್ನ ಕಾಲೇಜಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದೆ. ಇವತ್ತು ಪೂಜೆ ಇದೆ. ಇವಳು ಕಾಲೇಜ್ಗೆ ಹೋಗಿ ಬೇಗ ಮನೆಗೆ ಬರೋ ಹಾಗೆ ಮಾಡು ತಂದೆ. ಇವ್ರ ಯೋಚನೆಗಳ ಬದಲಾಗಿ ಇವರು ಒಪ್ಕೊಳ್ಳೋ ಹಾಗೆ ಮಾಡು ತಂದೆ. ಎಲ್ಲ ಭಾರ ನಿನ್ನ ಮೇಲೆ ಹಾಕಿದ್ದೀನಿ. ಡ್ರಮ್ಮು, ವರ್ಕ್ ಮುಗಿತಾ? 5 minutes. ಹೌದು, ನೀನ್ ಜಾಬ್ ಮಾಡ್ತಿಲ್ಲ ತಾನೆ? ಹಾಗಾದ್ರೆ ಏನ್ ವರ್ಕ್ ಮಾಡ್ತಿದ್ಯಾ? ಏಯ್ ಆದ್ಯಾ, ಡೋಂಟ್ ಡಿಸ್ಟರ್ಬ್ ಮೀ. ನನಗೆ ಈಗ ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ಚಾಟ್ ಮಾಡ್ತಿದ್ಯಾ. ಇದಳಲ್ಲ ನಿನ್ ಪಪ್ಪು ಚಾರು, ಅವಳ ಜೊತೆ ಚಾಟಿಂಗ್ ಮಾಡ್ತಿದ್ಯಾ. ನನಗೇನ್ ಗೊತ್ತಿಲ್ವಾ? ಚೆನ್ನಾಗಿ ಕಂಡು ಹಿಡಿತೀಯ ನೀನು. ನನಗೆ ಅರ್ಥ ಆಯ್ತು ಬಿಡು. ನೀನು ಹಲೋ ಅಂತ್ಯಾ, ಅವಳು ಹಾಯ್ ಮಾವಾ ಅಂತಾಳೆ. ಅದಕ್ಕೆ ನೀನ್ ಖುಷಿಯಾಗಿ ಇನ್ನೊಂದೆರಡು ಮೆಸೇಜ್ನ ಹಾಗೆ ಕಳಿಸ್ತಾನೆ ಇರ್ತೀಯ. ಹಲೋ ಪಪ್ಪು ಚಾರು ಅಂತ್ಯಾ. ಆಗ ಅವಳೇನು ನಾಚಿ ನೀರಾಗಿ ನಾನು ನಿನ್ ಮೆಸೇಜ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಮಾವಾ ಅಂತಾಳೆ. ಅದಕ್ಕೆ ಸರಿಯಾಗಿ ನೀನು ಇನ್ನೂ ನಾಚ್ಕೊಂಡು ಖುಷಿಯಾಗಿ ನಿನ್ ಫ್ಯೂಚರ್ ಪ್ಲಾನ್ಸ್ನೆಲ್ಲ ಅವಳಿಗೆ ಹೇಳ್ಬಿಡ್ತೀಯ. ಯಾಕೆ ನಗ್ತಿದ್ಯಾ? ಏನಿಲ್ಲ ಅದ್ಯಾ, ಸುಮ್ನೆ. ನೀನ್ ಹೇಳು ಅದ್ಯಾ, ಕಂಟಿನ್ಯೂ ಮಾಡು. ಐ ಲವ್ ಯು ಸೀನು ಅಂತ ಅವಳು ಹೇಳಿದ್ರೆ ಅದಕ್ಕೆ ನೀನು ಐ ಲವ್ ಯು ಟು ಚಾರು ಅಂತ ಹೇಳ್ತೀಯ. ಹೇಯ್, ಏನ್ ಮಾಡ್ತಿದ್ಯಾ? ಏನಿಲ್ಲ ಅದ್ಯಾ, ಏನೂ ಇಲ್ಲ. ನೀನ್ ಆಕ್ಟಿಂಗ್ ಅಂತೂ ಸಾಕಾದಾಗ ಮಾಡ್ತೀಯ. ಚಾರುನ ಸೇಮ್ ಟು ಸೇಮ್ ಕಾಪಿ ಮಾಡ್ತಿದ್ಯಾ. ಮರ್ಯಾದೆಯಿಂದ ನನ್ ಫೋನ್ ಕೊಟ್ಬಿಡು. ಯಾಕೆ ನನ್ ಫೋನ್ ತಗೊಂಡಿದ್ಯಾ? ಏನಿಲ್ಲ, ಸುಮ್ನೆ. ಏನೂ ಇಲ್ಲ ಬಿಡು. ಒಂದ್ ನಿಮಿಷ ಅಲ್ಲೇ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಟಿಂಗ್ ಬಗ್ಗೆ ಮಾತೇ ಇಲ್ಲ. ಇವಾಗ ಕೊಡ್ತೀವಲ್ವೋ? ಬೇಡ.
ಅಲ್ಲ ಅದು ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ಇವತ್ತಿನ ದಿನಾನೇ ವ್ರತ, ಇವತ್ತೇ ಹಾಕಿನೂ ಆಡ್ಬೇಕು. ಯಾಕಪ್ಪ ದೇವ್ರೆ ಇಷ್ಟೊಂದು ಕಷ್ಟಗಳು ಕೊಡ್ತೀಯಾ? ರಾಜಲಕ್ಷ್ಮಿ, ಹೀಗೆ ಟೆನ್ಷನ್ ಮಾಡ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಇವಾಗ ಗೇಮ್ ಇರೋದು 9 ಗಂಟೆಯಿಂದ 10 ಗಂಟೆವರೆಗೂ. ಇನ್ನು ಪೂಜೆ 12 ಗಂಟೆಗೆ ಶುರು ಆಗಿ ಹೋಗುತ್ತೆ. ನೀನಿಲ್ಲಿ ಮನೇಲಿರೋ ಹಾಗೆ 1-2 ಗಂಟೆ ಮ್ಯಾನೇಜ್ ಮಾಡ್ಬಿಟ್ರೆ ಈ ಸಮಸ್ಯೆ ಬಗೆಹರಿದಂಗೆ. ಯಾರು ಮ್ಯಾನೇಜ್ ಮಾಡ್ತಾರೆ? ಹೇಗೆ ಮ್ಯಾನೇಜ್ ಮಾಡ್ತಾರೆ? ಯಾರ್ ಸಮಸ್ಯೆನ ಕ್ರಿಯೇಟ್ ಮಾಡಿದಾರೋ ಅವರೇ ಸಾಲ್ವ್ ಮಾಡ್ತಾರೆ. ಯಾರು ಕ್ರಿಯೇಟ್ ಮಾಡಿದ್ದು? ನೀನೆ. ಹಾ? ನಾನಾ? ಅಲ್ಲ, ನಾನೆಲ್ಲಿ ಕ್ರಿಯೇಟ್ ಮಾಡಿದೆ? ನೀನೇ ತಾನೆ ಅವತ್ತು ಪ್ರಭಾಸ್ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮ್ ಮಾವಂಗ್ ಹೋಗಿ ಹೇಳಿದ್ದು. ಅದಕ್ಕೆ ನಿಮ್ ಮಾವ ರಾಜಲಕ್ಷ್ಮಿಗೆ ಮದ್ವೆ ಮಾಡ್ಬೇಕು ಅನ್ಕೋತಿದ್ದಾರೆ. ಇವಾಗ ಬಂದಿರೋ ಈ ಸಮಸ್ಯೆಯನ್ನು ನೀನೇ ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು, ಚೆನ್ನಾಗಿ ಅರ್ಥ ಆಯ್ತು. ಅವತ್ತಲ್ಲಿ ನಡೆದಿದ್ದೇ ಬೇರೆ, ನಾನು ತಿಳ್ಕೊಂಡಿದ್ದೆ ಬೇರೆ. ರಾಜಲಕ್ಷ್ಮಿ, ನೀನ್ ಮನೇಲಿರೋ ತರ ನಾನ್ ಮ್ಯಾನೇಜ್ ಮಾಡ್ತೀನಿ. ನೀನ್ ಹೋಗಿ ಆಡು. ಮಾವ, ಏನು ಏನೋ ಆಡು ಅಂತಿದ್ಯಾ? ಆಡು ಅಲ್ಲ ಅಮ್ಮ, ಆಡೋ ವಯಸ್ಸಲ್ವಾ, ವ್ರತ ಹೆಂಗ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ ಅಷ್ಟೇ. ವ್ರತದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವ್ರನ್ನ ಕೇಳಿದ್ರೆ ಏನೋ ಗೊತ್ತಾಗತ್ತೆ. ಒಬ್ಳು ಅಮೇರಿಕಾ, ಇನ್ನೊಬ್ಳು ದಡ್ಡಿ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನ್ನ ಕೇಳು. ನನ್ನನ್ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಚಾರುನ್ ಕೇಳಿ ತಿಳ್ಕೊ. ಹಾ, ಆಗ್ಲಿ ಅಮ್ಮ. ರಾಜಲಕ್ಷ್ಮಿ, ನಿಮ್ಮ ಅತ್ತೆಯವರು ವ್ರತದಲ್ಲಿ ಉಟ್ಕೊಳ್ಳೋದಿಕ್ಕೆ ಈ ಸೀರೆ ಬಳೆಗಳನ್ನ ಕಳಿಸಿದ್ದಾರೆ. ಬೇಗ ಇದನ್ನ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಕೆಳಗಡೆ ಬಾ. ನೀನ್ ಬಾರೋ. ಈ ಸೀರೆನ್ ಬೇರೆ ಈಗ್ಲೇ ಕೊಡ್ಬೇಕಾ? ರಾಜಲಕ್ಷ್ಮಿ, ನೀನೇನು ಭಯ ಪಡ್ಬೇಡ. ಹಾಕಿಗೆ ಬೇಕಾಗಿರೋದನ್ನೆಲ್ಲದನ್ನೂ ತಗೋ. ಹಾಗೆ ಹಾಕಿ ಡ್ರೆಸ್ ತಗೊಂಡು ಹೋಗೋದು ಮಾತ್ರ ಮರಿಬೇಡ. ಇಲ್ಲ ಆದ್ಯ, ನಾನು ಆ ಟೀ ಶರ್ಟು ಶಾರ್ಟ್ಸು ಹಾಕೊಂಡು ಹಾಕಿ ಆಡಲ್ಲ. ಆ ಡ್ರೆಸ್ಸಲ್ಲಿ ಆಡೋದು ಅಪ್ಪಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ಸೀರೆ ಉಟ್ಕೊಂಡೇ ಆಡ್ತೀನಿ. ಹಾಗಾಡಿದ್ರೆ ನಿನಗೆ ತುಂಬಾ ಕಷ್ಟ ಆಗುತ್ತೆ ರಾಜಲಕ್ಷ್ಮಿ. ಗೇಮಲ್ಲಿ ಡ್ರೆಸ್ ಅಷ್ಟು ಫ್ರೀ ಆಗಿ ಸ್ಯಾರಿ ಇರೋದಿಲ್ಲ. ಆದ್ರೂ ಸರಿ, ಅಪ್ಪಂಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಮಾಡಲ್ಲ. ಹೇಗಾದ್ರೂ ಸರಿ, ಕಷ್ಟಪಟ್ಟು ಸೀರೆ ಉಟ್ಕೊಂಡೇ ಆಡಿ ಗೆಲ್ತೀನಿ. ಸರಿ ಸರಿ, ಟೈಮ್ ಆಗ್ತಿದೆ, ಬೇಗ ರೆಡಿ ಆಗ್ ಬಾ, ಹೋಗೋಣ. ಹೋಗು. ಅಯ್ಯೋ ಅಮ್ಮ, ಅಮ್ಮ ಬರ್ತಿದ್ದಾರೆ, ಈ ಕಡೆ ಬನ್ನಿ. ಅಯ್ಯೋ, ಅಮ್ಮ, ಅಮ್ಮಮ್ಮಮ್ಮಮ್ಮಮ್ಮ, ನೀನ್ ಹೇಳಿದ್ ಕರೆಕ್ಟ್ ಅಮ್ಮ. ಹಿಂಗ್ ಏನೂ ಗೊತ್ತಿಲ್ಲ, ವೇಸ್ಟ್ ಬಾಡಿ ಅದು. ಚಾರುಗೂ ನಿನ್ಗೂ ಹೋಲ್ಕೆನೆ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ ಕಣೋ. ಮುತ್ತಿನ ತರ ಇರೋ ಚಾರು ಎಲ್ಲಿ? ಇದ್ಲಿನ್ ಮುಖ ಇಟ್ಕೊಂಡಿರೋ ಆ ಆದ್ಯ ಎಲ್ಲಿ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಹೇಳ್ದ್ಯಮ್ಮ? ಮುತ್ತಿನ ತರ ಇರೋ ಚಾರು ಇನ್ನೊಂದ್ ಕಡೆ ಇದ್ಲು,
ಇದ್ದೇ ವಿಷಯನ ಈಗಲೇ ಆದಿಂಗ್ ಹೇಳ್ಬಿಟ್ಟು ಬರ್ತೀನಮ್ಮ. ನಾನ್ ಹೇಳ್ದೆ ಅಂತ ಹೇಳು. ಖಂಡಿತ ಹೇಳ್ತೀನಮ್ಮ. ಹೋಗು. ಅಕ್ಕ ಏನು ಬಿಟ್ಟು? ಏನಿಲ್ಲ ಅಕ್ಕ, ನಿನ್ ಜೊತೆ ಮಾತಾಡೋಣ ಅಂತ. ಏನಕ್ಕ ಬ್ಯಾಗ್ ತಗೊಂಡ್ ಹೋಗ್ತಿದ್ದೀರಾ? ಎಲ್ಲಿಗೆ? ನೀವೇನಾದ್ರೂ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ರಾತ್ರಿ ಓಡ್ ಹೋಗೋದು, ನೀವು ಕೂಡ ಹಾಗೆ ಹೋಗ್ತಿದ್ದೀರಾ? ಏ, ನಾವ್ಯಾಕೋ ಓಡೋಗ್ಬೇಕು? ಮತ್ತೆ ವ್ರತದ ದಿನ ನೀವಿಬ್ರು ಮನೇಲಿರೋದ್ ಬಿಟ್ಟು ಎಲ್ಲಿಗ್ ಬ್ಯಾಗ್ ತಗೊಂಡ್ ಹೋಗ್ತಿದ್ದೀರಾ? ಅದು ಅದು ರಾಜಲಕ್ಷ್ಮಿ ಕಾಲೇಜ್ ಫ್ರೆಂಡ್ಗೆ ಕಾಲೇಜ್ ಹೋಗೋದಕ್ಕೆ ಬಟ್ಟೆ ಇಲ್ವಂತೆ, ಕೊಡೋದಕ್ಕೆ ಹೋಗ್ತಾ ಇದೀವಿ. ಏನು ರಾಜಲಕ್ಷ್ಮಕ್ಕನ್ ಬಟ್ಟೆನಾ? ಅದು ಅವಳ ಫ್ರೆಂಡಿಗ? ರಾಜಲಕ್ಷ್ಮಕ್ಕ ಹಾಕೊಳ್ಳೋ ಬಟ್ಟೆಗಳು ಅಜ್ಜಿ ಹಾಕೊಳ್ಳೋ ಬಟ್ಟೆ ಹಾಗಿರುತ್ತೆ. ಅದನ್ನ ತಗೊಂಡ್ ಹೋಗಿ ಅವಳ ಫ್ರೆಂಡ್ ಕೊಡ್ತೀರಾ? ಬೇರೆ ಏನಾದ್ರೂ ಹೇಳಿ. ನೀನ್ ಸಾಮಾನ್ಯದನ್ನೆಲ್ಲ ಬಿಟ್ಟು ಅಲ್ವಾ ಬಿಟ್ಟು ನೀನು 19 ಮಗಿ ಹೇಳಪ್ಪ. ಇದಕ್ಕೂ ಏನ್ ಸಂಬಂಧ ಮಾವ? ಸಂಬಂಧ ಇದೆ ಕಂದ, ನೀನ್ ಮೊದ್ಲು ಹೇಳು. ಹಾ ಹೇಳ್ತೀನಿ. 19 1 19, 19 2 38, 19 3 19 3 ಬಂದು 19 3 ಬಂದು ಅದೆಲ್ಲಿಗೂ ಬರಲ್ಲ. ಅದೇನು ಅಂತ ಕಲ್ತ್ಕೊಂಡ್ ಬಂದ್ ಹೇಳು, ಅಷ್ಟ್ರಲ್ಲಿ ಇವ್ರಿಬ್ರು ಬಂದ್ಬಿಡ್ತಾರೆ. ನಡೀರಿ. ಮಾವ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಅಲ್ವಾ? ಸರಿ, ನನಗೆ ಹೇಳ್ದೇನೆ ನೀವೆಲ್ಲ ಎಲ್ಲಿಗೋ ಹೋಗ್ತಿದ್ದೀರಾ. ಈ ವಿಷಯ ನೀವಾಗ್ಲೇ ದೊಡ್ಡಪ್ಪಂಗೆ ಹೇಳ್ತೀನಿ. ಬಿಟ್ಟು ನಾನು ಕೂಡ ಹೇಳ್ತೀನಿ. ಏನಂತ ಹೇಳ್ತೀಯಾ? ನಿನಗೆ 19 ಮಗಿ ಬರಲ್ಲ ಅಂತ. ಎಲ್ಲ ಹೋಗ್ತಿದ್ಯಾ? 19 ಮಗಿ ಕಲ್ತ್ಕೊ ಅಂದ ಅಲ್ವಾ? ಕಲ್ತ್ಕೊಳಕ್ ಹೋಗ್ತಿದ್ದೀನಿ. ವೆರಿ ಗುಡ್ ಬಾಯ್. ನೀನ್ ಬ್ಯಾಡ್ ಬಾಯ್. ನಡೀರಿ ನಡೀರಿ ನಡೀರಿ. ಅಯ್ಯೋ ಅಜ್ಜಿ,